ನನ್ನೆಲ್ಲ ಪ್ರೀತಿಯ ಶರಣ ಬಂಧುಗಳಿಗೆ ಶರಣಾರ್ಥಿಗಳು. ಇಂದಿನ ವಿಡಿಯೋದಲ್ಲಿ ಲಿಂಗಾಯತ ಧರ್ಮದ ವೈಶಿಷ್ಟ್ಯತೆ ಏನು, ನಮ್ಮ ಲಿಂಗಾಯತ ಧರ್ಮದಲ್ಲಿ ಏನೆಲ್ಲ ವೈಶಿಷ್ಟ್ಯತೆಗಳಿವೆ, ಏನೆಲ್ಲ ರೀತಿ ನೀತಿ ರೂಲ್ಸ್ಗಳಿವೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ಬಂದಿದ್ದೀನಿ. ನಮ್ಮ ಲಿಂಗಾಯತ ಧರ್ಮದ ವೈಶಿಷ್ಟ್ಯತೆ ಏನಂದರೆ, ಲಿಂಗಾಯತ ಧರ್ಮದಲ್ಲಿ ಗುಡಿ, ಚರ್ಚು, ಮಸೀದಿಗಳ ಗೊಡವೆ ಇಲ್ಲ. ಲಿಂಗಾಯತ ಧರ್ಮದಲ್ಲಿ ಜಾತಿಭೇದ, ವರ್ಣಭೇದ, ವರ್ಗಭೇದ, ಲಿಂಗಭೇದ ಇಲ್ಲ. ಲಿಂಗಾಯತ ಧರ್ಮದಲ್ಲಿ ಅಸ್ಪೃಶ್ಯತೆ, ಕಂದಾಚಾರ, ಮೂಢನಂಬಿಕೆ, ದೇವದಾಸಿ ಪದ್ಧತಿ ಇಲ್ಲ. ಲಿಂಗಾಯತ ಧರ್ಮದಲ್ಲಿ ಮಡಿ ಮೈಲಿಗೆ ಸೂತಕಗಳ ಗೊಡವೆ ಇಲ್ಲ. ಲಿಂಗಾಯತ ಧರ್ಮ ವೇದ, ಶಾಸ್ತ್ರ, ಪುರಾಣಗಳನ್ನು ಒಪ್ಪುವುದಿಲ್ಲ. ಮತ್ತು ನಮ್ಮ ಲಿಂಗಾಯತ ಧರ್ಮದಲ್ಲಿ ಹುಟ್ಟಿನಿಂದ ಯಾರೂ ಶ್ರೇಷ್ಠ ಅಲ್ಲ, ಕನಿಷ್ಠವೂ ಅಲ್ಲ. ಲಿಂಗಾಯತ ಧರ್ಮ ಹಾಲು, ಮೊಸರು, ತುಪ್ಪ ಸೇರಿದಂತೆ ಯಾವುದೇ ಆಹಾರ ಪದಾರ್ಥಗಳನ್ನು ಅಪಮೌಲ್ಯ ಮಾಡುವುದನ್ನು ಒಪ್ಪುವುದಿಲ್ಲ. ಲಿಂಗಾಯತ ಧರ್ಮ ನೂರಾರು ದೇವರುಗಳನ್ನು ಒಪ್ಪುವುದಿಲ್ಲ. ಲಿಂಗಾಯತ ಧರ್ಮ ಏಕದೇವೋಪಾಸನೆ ಅಂತ ಹೇಳುತ್ತೆ. ಲಿಂಗಾಯತ ಧರ್ಮದ ದೇವರು ನಿರಾಕಾರ, ಜಗದಗಲ, ಮುಗಿಲಗಲ, ಅಗಮ್ಯ, ಅಗೋಚರ, ಅಪ್ರತಿಮವಾಗಿರುವ ವಿಶ್ವ ಚೈತನ್ಯವೇ ದೇವರು. ಲಿಂಗಾಯತ ಧರ್ಮದಲ್ಲಿ ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ ಇಲ್ಲ. ಲಿಂಗಾಯತ ಧರ್ಮ ಸ್ವರ್ಗ ನರಕ ಕಲ್ಪನೆಯನ್ನು ಒಪ್ಪುವುದಿಲ್ಲ. ಲಿಂಗಾಯತ ಧರ್ಮದಲ್ಲಿ ಪೂಜೆ, ಪ್ರಾರ್ಥನೆಗಿಂತ ಕಾಯಕ ಶ್ರೇಷ್ಠ. ಲಿಂಗಾಯತ ಧರ್ಮ ಕರ್ಮ ಸಿದ್ಧಾಂತವನ್ನು ಒಪ್ಪುವುದಿಲ್ಲ, ಕಾಯಕ ಸಿದ್ಧಾಂತ ಅಂತ ಹೇಳುತ್ತೆ. ಲಿಂಗಾಯತ ಧರ್ಮ ನೈಸರ್ಗಿಕ ಧರ್ಮ, ನಿಸರ್ಗದ ನಿಯಮಗಳನ್ನು ಒಪ್ಪುವ ಧರ್ಮ. ಲಿಂಗಾಯತ ಧರ್ಮದಲ್ಲಿ ಸನ್ಯಾಸಿ, ಸಂಸಾರಿ ಇಬ್ಬರೂ ಶ್ರೇಷ್ಠ. ಲಿಂಗಾಯತ ಧರ್ಮದಲ್ಲಿ ಭಕ್ತ ಮತ್ತು ಭಗವಂತನ ಮಧ್ಯೆ ದಲ್ಲಾಳಿಗಳು, ಮಧ್ಯವರ್ತಿಗಳು ಇರುವುದಿಲ್ಲ. ಲಿಂಗಾಯತ ಧರ್ಮ ಸಕಲ ಜೀವಾತ್ಮರಿಗೂ ಲೇಸನ್ನೇ ಬಯಸುವ ಧರ್ಮ. ಶರಣ ಬಂಧುಗಳೇ, ಇಂತಹ ಶ್ರೇಷ್ಠ ಧರ್ಮವಾದ ಲಿಂಗಾಯತ ಧರ್ಮದ ಸ್ಥಾಪಕರು ನಮ್ಮ ಬಸವಾದಿ ಶರಣರು. ಅವರ ತ್ಯಾಗ, ಹೋರಾಟ, ಅನುಭವ ವಿಚಾರಗಳನ್ನು ಒಳಗೊಂಡ ಈ ವಿಶ್ವ ಧರ್ಮ ಮಾನ್ಯತೆಗಾಗಿ ನಾವೆಲ್ಲರೂ ಕೂಡ ಹೋರಾಡೋಣ. ಶರಣಾರ್ಥಿಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ ಮುಗುಳುನಗೆ.